ಅದು ಕೊಟ್ಟಿಲ್ಲ, 2,000 ಕೊಟ್ಟಿದ್ದಾರೆ. ಯಾಕೆ ಕೊಡಬೇಕಾಗಿತ್ತು ಆ 2,000? ಏನಕ್ಕಾಗುತ್ತೆ 2,000? ಒಂದು ದಿವಸ ಒಂದು ಮನೆಯಿಂದ 3 ಜನ ವ್ಯಕ್ತಿಗಳು ಕೂಲಿಗೆ ಹೋದರೆ 2,000ಕ್ಕಿಂತ ಹೆಚ್ಚು ಸಿಗ್ತಾ ಇದೆ. ನೀವು 1 ಎಕರೆ ಜಮೀನು ಯಾರು ಪಾಪ ಇವತ್ತು ನಷ್ಟ ಹೊಂದಿದ್ದಾರೆ ಬರಗಾಲದಿಂದ, ನೀವು 2,000 ಕೊಡ್ತೀರಲ್ಲ, ಒಂದ್ಸಲಿ ತೆಗೆದಾಕಿ ನೋಡಿ. ಬಸವರಾಜ ಬೊಮ್ಮಾಯಿರವರ ಆಡಳಿತದಲ್ಲಿ ಇದೇ ರೀತಿ ಅತಿವೃಷ್ಟಿ ಆದಾಗ ನಾವು ಎಷ್ಟು ಕೊಟ್ಟಿದ್ವಿ, ನೀರಾವರಿ ಪ್ರದೇಶದಲ್ಲಿ ಎಷ್ಟು ಕೊಟ್ಟಿದ್ವಿ. ಚಿಲ್ಲರೆ ಕಾಸು ರೈತರು ಕೊಡೋದ್ರ ಮೂಲಕ ರೈತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಭಾವನೆ? ರೈತರಿಗೆ ದ್ರೋಹ ಬಗ್ದಿದೆ ಈ ಸರ್ಕಾರ, ರೈತರಿಗೆ ದೊಡ್ಡ ದ್ರೋಹ ಬಗ್ದಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ದ್ರೋಹ ಬಗ್ದಿದೆ. ಇವತ್ತು ಮಹಾ ಸುಳ್ಳನ್ನು ಹೇಳಿ ಈ ಸರ್ಕಾರ ಬಂದಿದೆ. ಇವತ್ತು ದಿನೇ ದಿನೇ ಅವ್ರ ಬಗ್ಗೆ ಭ್ರಮ ನಿರಸನಗೊಂಡಂಥ ಜನರು ಅವರಿಂದ ದಿನೇ ದಿನೇ ದೂರ ಹೋಗ್ತಾ ಇದ್ದಾರೆ. ನೀವು ಬರುವಂಥ ದಿನಗಳಲ್ಲಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನೋಡ್ತೀರಿ ಯಾವ ರೀತಿ ಈ ರಾಜ್ಯದ ಜನರು ಅವರನ್ನು ತಿರಸ್ಕಾರ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ನೋಡ್ತೀರಿ. ಸರ್, ಈಗ ಉಚಿತ ಭಾಗ್ಯಗಳ ಜೊತೆ ಆತ್ಮಹತ್ಯೆ ಭಾಗ್ಯ ಸಹ ಕೊಡ್ತಾರೆ ಅಂದರೆ ಹೇಗೆ ಸರ್? ಹೆಚ್ಚು ಆತ್ಮಹತ್ಯೆಗಳಾಗಿದೆ ಈ ಕಾಲದಲ್ಲಿ. 8 ತಿಂಗಳಲ್ಲಿ 100 ಆತ್ಮಹತ್ಯೆಗಳು ಉಚಿತವಾಗಿ ಆಗಿದೆ. ಅದಕ್ಕೋಸ್ಕರನೇ ಆತ್ಮಹತ್ಯೆ ಭಾಗ್ಯ ಕೊಟ್ಟಿದೆ ಈ ಸರ್ಕಾರ ಅಂತ ಹೇಳಿದ್ದೆ. ಈಗ ಮುಂಬರುವ ಲೋಕಸಭಾ ಚುನಾವಣೆ